ಅದೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತೀವಿ, ಇದೇ ಥರ ನೀವು ಮಾತಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನೀವು 28 ಕುಮಾರ್ ಡಿ ಕೆ ಶಿವಕುಮಾರ್ ಮಾಜಿ ಯಾವುದೇ ಕಾರಣಕ್ಕೂ ಮಾಜಿ ಆಗಲ್ಲ. ಅವ್ರ ಜೀವಮಾನ ಇರೋ ಗಂಟ ಅವ್ರು ಉಸಿರಿರೋ ಗಂಟ ಮಾಜಿ ಆಗೋದೇ ತಿಳ್ಕೊಂಡು ನೀವು 28ಗೆ ಮಾಜಿ ಆಗ್ಬಿಡ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದಿರಿ. ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ನೀವಿನ್ನೂ ಆಗಿದ್ದೀರಿ, 3 ಸಾರಿ ಪಲ್ಟಿ ಹೊಡೆದಿದ್ದೀರಿ, ನೀವು ಆಯ್ತೀರಿ, ಅವ್ರು ಆಗೋದಿಲ್ಲ. ನೀವು ಇನ್ನೂ ಒಂದು ಸಾರಿ ಚುನಾವಣೆ ಗೆದ್ದೋಡಿ ನೀವು ಅಲ್ಲ ಹೇಳೋದು ಗೆಲ್ಲಕ್ಕೂ ಆಗಲ್ಲ, ಮಾಜಿಯಲ್ಲಿ ಆಯ್ತಾರೆ. ಹಾಗಾಗಿ ನೀವು ಮಾಧ್ಯಮದ ಸ್ನೇಹಿತರುಗಳು ದಯವಿಟ್ಟು 2013 ಆಕ್ಟ್ ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಅನುಕೂಲ ಏನು ಅನನುಕೂಲ ಏನು, ಈಗ ಡೆವಲಪ್ಮೆಂಟ್ ಲ್ಯಾಂಡಲ್ಲಿ 9,000 ಕೊಟ್ಟು ರೈತರು ಅನುಕೂಲ ಆಗಿಲ್ವಾ, ಸ್ವಲ್ಪ ನೀವು ಜನಗಳಲ್ಲಿ ಆಮೇಲೆ ಎಷ್ಟು ಎಕರೆ ಮಾರಿದ್ದಾರೆ, ಮಾರಾಟ ಆಗಿದೆ, ಯಾರೋ ಒಂದಷ್ಟು ಜನ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡಿ ರೈತರ ವಿರುದ್ಧ ಅನ್ನೋದು ತಪ್ಪು. ಹಾಗಾಗಿ ಅದನ್ನು ನಾವು ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದರೆ ಅದನ್ನ ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಖಂಡಿಸ್ತೀವಿ. ಇನ್ನೊಂದು ಸಾರಿ ಏನಾದರೂ ಈ ಥರ ವಾರ್ನಿಂಗ್ ಕೊಡೋದು ಮಾಡಿದ್ರೆ ನಮ್ಮ ಪಕ್ಷದಲ್ಲೂ ಮುಖಂಡರುಗಳು ಲೀಡರ್ಗಳು ನಾವು ಸಾಕಷ್ಟು ನಾವು ನೋಡಿದ್ದೀವಿ. ನಾವು ವಾರ್ನಿಂಗ್ ಕೊಡೋದು ಗೊತ್ತು, ಅಟ್ಯಾಕ್ ಮಾಡೋದು ಗೊತ್ತು, ಎಲ್ಲ ಗೊತ್ತಿದೆ. ಅವರೇನೋ ಯಂಗ್ಸ್ಟರ್ಸು ನಾನು ಮಾತಾಡ್ಬಿಟ್ರೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನಕ್ಕೆ ಹೋಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಳೆ ಬಿದ್ದಾಗ ಚಿಟ್ಟೆ ಉಳ್ತದಲ್ಲ, ಹೋಗ್ತದೆ. ಅದು ಇವತ್ತು ನೋಡ್ತಾನೆ ಹಳೇದಾಗ್ತದೆ. ಆ ಥರ ಇದು ಏನು ಅದ್ರೇನು ದೊಡ್ಡ ವಿಚಾರ ಏನು ಆಗ್ಬಿಡಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೋದು, ಪಬ್ಲಿಕಲ್ಲಿ ಆಗೋಕ್ಕಾಗಲ್ಲ. ಚರ್ಚೆ ಕೂತ್ ಬರಲಿ ಅವರು. 13 ನಾನೇ ಚರ್ಚೆ ಮಾಡ್ತೀನಿ, ಯಾರು ಬೇಡ, ನಾನೇ ಚರ್ಚೆ ಮಾಡ್ತೀನಿ. 13 ತಂದೋರು ಯಾರು ಅಂತ ಗೊತ್ತಾಗುತ್ತೆ, ರೈತರ ಅನುಕೂಲ ಏನು ಹೇಳ್ತೀನಿ ನಾನು. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸಿ ನಾವು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಬಗ್ಗೆ ಹಗುರ ಮಾತಾಡಿದ್ರೆ, ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರೆ ನಮ್ಮ ಸರ್ಕಾರದ ಬಗ್ಗೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀವಿ. ಅದೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತೀವಿ, ಇದೇ ಥರ ನೀವು ಮಾತಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನೀವು 28 ಕುಮಾರ್ ಡಿ ಕೆ ಶಿವಕುಮಾರ್ ಮಾಜಿ ಯಾವುದೇ ಕಾರಣಕ್ಕೂ ಮಾಜಿ ಆಗಲ್ಲ. ಅವ್ರ ಜೀವಮಾನ ಇರೋ ಗಂಟ ಅವ್ರು ಉಸಿರಿರೋ ಗಂಟ ಮಾಜಿ ಆಗೋದೇ ತಿಳ್ಕೊಂಡು ನೀವು 28ಗೆ ಮಾಜಿ ಆಗ್ಬಿಡ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದಿರಿ. ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ನೀವಿನ್ನೂ ಆಗಿದ್ದೀರಿ, 3 ಸಾರಿ ಪಲ್ಟಿ ಹೊಡೆದಿದ್ದೀರಿ, ನೀವು ಆಯ್ತೀರಿ, ಅವ್ರು ಆಗೋದಿಲ್ಲ. ನೀವು ಇನ್ನೂ ಒಂದು ಸಾರಿ ಚುನಾವಣೆ ಗೆದ್ದೋಡಿ ನೀವು ಅಲ್ಲ ಹೇಳೋದು ಗೆಲ್ಲಕ್ಕೂ ಆಗಲ್ಲ, ಮಾಜಿಯಲ್ಲಿ ಆಯ್ತಾರೆ. ಹಾಗಾಗಿ ನೀವು ಮಾಧ್ಯಮದ ಸ್ನೇಹಿತರುಗಳು ದಯವಿಟ್ಟು 2013 ಆಕ್ಟ್ ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಅನುಕೂಲ ಏನು ಅನನುಕೂಲ ಏನು, ಈಗ ಡೆವಲಪ್ಮೆಂಟ್ ಲ್ಯಾಂಡಲ್ಲಿ 9,000 ಕೊಟ್ಟು ರೈತರು ಅನುಕೂಲ ಆಗಿಲ್ವಾ, ಸ್ವಲ್ಪ ನೀವು ಜನಗಳಲ್ಲಿ ಆಮೇಲೆ ಎಷ್ಟು ಎಕರೆ ಮಾರಿದ್ದಾರೆ, ಮಾರಾಟ ಆಗಿದೆ, ಯಾರೋ ಒಂದಷ್ಟು ಜನ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡಿ ರೈತರ ವಿರುದ್ಧ ಅನ್ನೋದು ತಪ್ಪು. ಹಾಗಾಗಿ ಅದನ್ನು ನಾವು ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದರೆ ಅದನ್ನ ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಖಂಡಿಸ್ತೀವಿ. ಇನ್ನೊಂದು ಸಾರಿ ಏನಾದರೂ ಈ ಥರ ವಾರ್ನಿಂಗ್ ಕೊಡೋದು ಮಾಡಿದ್ರೆ ನಮ್ಮ ಪಕ್ಷದಲ್ಲೂ ಮುಖಂಡರುಗಳು ಲೀಡರ್ಗಳು ನಾವು ಸಾಕಷ್ಟು ನಾವು ನೋಡಿದ್ದೀವಿ. ನಾವು ವಾರ್ನಿಂಗ್ ಕೊಡೋದು ಗೊತ್ತು, ಅಟ್ಯಾಕ್ ಮಾಡೋದು ಗೊತ್ತು, ಎಲ್ಲ ಗೊತ್ತಿದೆ. ಅವರೇನೋ ಯಂಗ್ಸ್ಟರ್ಸು ನಾನು ಮಾತಾಡ್ಬಿಟ್ರೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನಕ್ಕೆ ಹೋಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಳೆ ಬಿದ್ದಾಗ ಚಿಟ್ಟೆ ಉಳ್ತದಲ್ಲ, ಹೋಗ್ತದೆ. ಅದು ಇವತ್ತು ನೋಡ್ತಾನೆ ಹಳೇದಾಗ್ತದೆ. ಆ ಥರ ಇದು ಏನು ಅದ್ರೇನು ದೊಡ್ಡ ವಿಚಾರ ಏನು ಆಗ್ಬಿಡಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೋದು, ಪಬ್ಲಿಕಲ್ಲಿ ಆಗೋಕ್ಕಾಗಲ್ಲ. ಚರ್ಚೆ ಕೂತ್ ಬರಲಿ ಅವರು. 13 ನಾನೇ ಚರ್ಚೆ ಮಾಡ್ತೀನಿ, ಯಾರು ಬೇಡ, ನಾನೇ ಚರ್ಚೆ ಮಾಡ್ತೀನಿ. 13 ತಂದೋರು ಯಾರು ಅಂತ ಗೊತ್ತಾಗುತ್ತೆ, ರೈತರ ಅನುಕೂಲ ಏನು ಹೇಳ್ತೀನಿ ನಾನು. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸಿ ನಾವು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಬಗ್ಗೆ ಹಗುರ ಮಾತಾಡಿದ್ರೆ, ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರೆ ನಮ್ಮ ಸರ್ಕಾರದ ಬಗ್ಗೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.